ಹಲೋ ಎವ್ರಿವನ್, ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ನಿಜ ಹೇಳ್ಬೇಕಂದ್ರೆ ನಿನ್ನೆ ಥರನೇ ಇವತ್ತು ಕೂಡ ನಿನ್ನೆ ದಿನ ಅನ್ನೋದು ಕಳೆದ ಮೇಲೇ ಇವತ್ತಿನ ಅಲ್ಲ ನಾವು ಎಷ್ಟೋ ಕಷ್ಟಪಟ್ಟಿರೋ ದಿನಗಳು ಇರುತ್ತೆ, ಹಂಗೆ ಸಂತೋಷವಾಗಿರೋ ಸಂದರ್ಭ ಕೂಡ ಇರುತ್ತೆ. ಈ ವರ್ಷದಲ್ಲೂ ಕೂಡ ಅಷ್ಟೇನೆ ಕಷ್ಟ, ಸುಖ, ದುಃಖ, ಸಂತೋಷ ಇವೆಲ್ಲವೂ ಕೂಡ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. 2024ರಲ್ಲಿ ನಡೆದಿರುವಂಥ ಕಹಿ ಘಟನೆಗಳಾಗಿರ್ಬೋದು, ಏನಾದರೂ ಕೆಟ್ಟ ಸಂದರ್ಭಗಳು, ಇದೆಲ್ಲ ಕೂಡ ಮರೆತು ಈ ಹೊಸ ವರ್ಷದಿಂದ ಎಲ್ಲರ ಬಾಳು ಕೂಡ ಬೆಳಕಾಗಿ ಮೂಡಲಿ, ಹಾಗೆ ಎಲ್ಲ ಸಿಹಿ ಸುದ್ದಿಗಳೇ ಇರಲಿ, ಮತ್ತು ನೀವು ಮಾಡಿರುವಂಥ ಕೆಲಸಗಳಲ್ಲಿ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಅದರಲ್ಲಿ ನಾನು ಕೂಡ ಒಬ್ಬಳು. ಸೊ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯಾರೆಲ್ಲ ಹೊಸಬ್ರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸೊ ಈ ಹೊಸ ವರ್ಷದ ಒಂದಿನ ನನಗೆ ಕಳೀತು ಅಂತ ಖುಷಿಯಾಗಿ ನಿಮ್ಮೊಂದಿಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಯಾಕಂದರೆ ಇದು ಹೊಸ ವರ್ಷದ ಅಂದರೆ 2025ರ ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಸೊ ಅದರಿಂದ ಎಲ್ಲರೂ ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೊಸ ವರ್ಷ ಅಂದ್ರೇ ನಮ್ಮ ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ ಮೂಡಿರುತ್ತೆ. ಸೊ ಅದರಿಂದ ನಾವು ಎಲ್ಲ ರಾತ್ರಿಯೇ ಮನೆ ಮುಂದೆ ಎಲ್ಲ ಸಾರಿಸಿ, ಇವತ್ತು ಸಗಣಿಯಿಂದನೇ ಸಾರಿಸಿದ್ದು, ಮನೆ ಮುಂದೆ ಎಲ್ಲ ಸಾರಿಸಿ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ, ಹಾಗೆ ಕಲರ್ಸ್ ಎಲ್ಲ ಹಾಕಿ ಈ ರೀತಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದಿದ್ದು ಆಯಿತು. ನಮ್ಮ ಕಡೆ ಎಲ್ಲ ಹಿಂಗೇನೆ ಹಬ್ಬ ಅಂದರೆ ರಾತ್ರಿಯೇ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಸಾರಿಸ್ಬಿಟ್ಟು ರಾತ್ರಿಯೇ ರಂಗೋಲಿ ಹಾಕಿ ಕಲರ್ಸ್ ಎಲ್ಲ ಹಾಕ್ಬಿಡ್ತೀವಿ. ನಮಗೇನು ಇದು ಹೊಸ ವರ್ಷ ಅಲ್ಲ, ನಮ್ಗೆ ಹೊಸ ವರ್ಷ ಬಂದು ಯುಗಾದಿ. ಆದರೂ ಕೂಡ ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲುಗಳಲ್ಲಿ ಇದೇ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ನಮಗೂ ಕೂಡ ಇನ್ನು ವರ್ಷ ಬದಲಾಗೋ ದಿನ ಇದೆ ಅಲ್ವಾ. ಸೊ ಅದರಿಂದ ಇದನ್ನು ಕೂಡ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ಕೊತೀವಿ. ಇನ್ನು ನೋಡಿದ್ರೆಲ್ಲ ಎಲ್ಲರೂ ಕೂಡ ರಾತ್ರಿಯೇ ರಂಗೋಲಿ ಹಾಕಿ ಕಲರ್ಸ್ ಎಲ್ಲ ಹಾಕ್ತಿದ್ರು. ನಾನು ರಂಗೋಲಿ ಹಾಕಿ ಕಲರ್ ಹಾಕಿ ಒಳಗಡೆ ಬರುವಷ್ಟಿಗೆ 10:30 ಆಗಿಬಿಟ್ಟಿತ್ತು. ಇನ್ನು ಇವಾಗ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಇವಾಗ ಹೋಗಿ ಮಲಗಬೇಕು. ಇನ್ನು ಬೆಳಗ್ಗೆ ಕೆಲಸ ಇರುತ್ತಲ್ಲ, 5 ಗಂಟೆಗೆಲ್ಲ ಎದ್ದೇಳಬೇಕು. ಇನ್ನು ಹಬ್ಬದ ದಿನ ಅಂದರೆ ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಬೇರೆ ದಿನಗಳಿಗಿಂತನೂ. ಸೊ ನಮ್ಮ ಕಡೆ ರಾತ್ರಿಯೇ ರಂಗೋಲಿ ಹಾಕೋಕ್ಕೂ ಕೂಡ ಇದೇ ರೀಸನ್ನು. ಬೇರೆ ದಿನಗಳಿಗಿಂತ ಹಬ್ಬದ ದಿನ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಬೆಳಗ್ಗೆ ಅಂತ. ಇನ್ನು ರಂಗೋಲಿ ಹಾಕ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗೋಗುತ್ತೆ, ಬೇರೆ ಕೆಲಸಗಳೇ ಆಗಲ್ಲ. ಇನ್ನು ಹೋಗಿ ಮಲ್ಕೊಂಡು 5 ಗಂಟೆಗೆಲ್ಲ ಎದ್ದೆ. ಇವಾಗ ಕೂಡ ಇನ್ನೂ ಕತ್ಲೈತೆ, ಇನ್ನೂ ಬೆಳಕೆ ಆಗಿಲ್ಲ. ಇವಾಗ ಚಳಿಗಾಲ ಅಲ್ವಾ, 6:15 ಆಗೋವರೆಗೂ ಕೂಡ ಸರಿಯಾಗಿ ಬೆಳಕೆ ಬರಲ್ಲ. ಇವಾಗ ಕೋಳಿ ಕೂಡ ಕೂಗ್ತೈತೆ. ಇಷ್ಟೊತ್ತಾದರೂ ಇನ್ನೂ ಯಾರೂ ಕೂಡ ಎದ್ದೇ ಇಲ್ಲ. ಎದ್ದಿದ್ರು ಕೂಡ ಆಚೆ ಬರಲ್ಲ, ಈ ಚಳಿಗೆ ಒಳಗಡೆನೇ ಇರ್ತಾರೆ. ಇನ್ನು ಅಯ್ಯಪ್ಪ ಸ್ವಾಮಿ ಅವರು ಇರ್ತಾರಲ್ಲ, ಅವರು ರಾತ್ರಿಯಿಂದ ಕೂಡ ಭಜನೆ ಮಾಡ್ತಾಯಿದ್ರು. ಇವತ್ತು ತುಂಬ ಚೆನ್ನಾಗಿ ಪೂಜೆಗಳು, ಭಜನೆ ಎಲ್ಲ ಇತ್ತು. ರಾತ್ರಿಯಿಂದ ಇವಾಗಿನವರೆಗೂ ಮಾಡ್ತಾನೆ ಇದ್ದಾರೆ ಭಜನೆ ಎಲ್ಲ. ನೋಡಿ ಕೇಳಿಸ್ತೈತೆ ನಿಮಗೂ ಕೂಡ ಸೌಂಡು ಸ್ವಲ್ಪ. ಸೊ ಇವತ್ತು ನಮ್ಮ ಅತ್ತೆ ಕೂಡ ಇನ್ನು ಓಂ ಶಕ್ತಿ ಮಾಲೆ ಹಾಕ್ತೀನಿ ಅಂದರು. ಇನ್ನು ನಾನು ಕೂಡ ಅದರಿಂದ ಸ್ವಲ್ಪ ಬೇಗನೆ ಎದ್ದೆ, ಇಲ್ಲಾಂದರೆ ನಾನು ಎದ್ದೇಳೋದು 6 ಗಂಟೆನೇ. ಇನ್ನು ಇವತ್ತು 5 ಗಂಟೆಗೆ ಎದ್ದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಮತ್ತೆ ಆಚೆ ಬಂದೆ. ಇನ್ನು ಆಚೆ ಕಸ ಎಲ್ಲ ಗುಡಿಸಿ ರಾತ್ರಿಯೇ ಎಲ್ಲ ತೊಳೆದು ರಂಗೋಲಿ ಹಾಕಿದ್ನಲ್ಲ, ಸೊ ಆ ಕೆಲಸ ಇವಾಗೇನಿಲ್ಲ. ಬರೀ ಕಸ ಮಾತ್ರ ಗುಡಿಸ್ಬಿಟ್ಟು ಒಳಗಡೆ ಹೋಗಬೇಕು. ಇನ್ನು ಕಸ ಗುಡಿಸ್ತಾ ಇದ್ದೆ. ಇವಾಗಷ್ಟೇ ಸ್ವಲ್ಪ ಬೆಳಕು ಬರ್ತಾ ಇದೆ. ಆಚೆ ಕೆಲಸ ಎಲ್ಲ ಆದಮೇಲೆ ಇವಾಗ ಒಳಗಡೆ ಬಂದು ಬಿಸಿ ನೀರು ಕಾಯಿಸ್ಕೊಂಡು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ ಕುಡಿಯೋಣ ಅಂತ. ಮೊದಲು ಒಂದು ಗ್ಲಾಸಷ್ಟು ನೀರು ಕುಡಿದ್ಮೇಲೆ ಬೇರೆ ಕೆಲಸಗಳೆಲ್ಲ ಶುರು ಮಾಡ್ಕೊತೀನಿ. ಹಾಗೆ ಹಾಲು ಕೂಡ ಕಾಯಿಸ್ಬಿಟ್ಟು ಇವಾಗ ಟೀ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನಾನು ಕೂತ್ಕೊಂಡು ನೀರು ಕುಡಿಯೋಷ್ಟರಲ್ಲಿ ಟೀ ಕೂಡ ರೆಡಿ ಆಗಿರುತ್ತೆ ಅಂತ.
ನಾನು ನೀರು ಕುಡಿಯೋಷ್ಟರಲ್ಲಿ ಟೀ ಕೂಡ ಆಗಿತ್ತು. ಟೀ ಎಲ್ಲರಿಗೂ ಕೊಟ್ಟು ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಅಂತ ಇಕ್ಕಿದವ್ರೆ ಕಾಳು ಸಾರು, ದೋಸೆ ಮತ್ತು ಸ್ವಲ್ಪ ಸ್ವೀಟಾಗಿ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಡೆ ಎಲ್ಲರೂ ಅಷ್ಟೇ ಈ ಜನವರಿಗೆ ಮತ್ತು ಸಂಕ್ರಾಂತಿಗೂ ಕೂಡ ಎಲ್ಲ ಇಕ್ಕಿದವ್ರೆ ಕಾಳು ಸಾರು, ದೋಸೆ, ಪೂರಿ ಅಥವಾ ರೈಸ್ ಈ ಥರ ಮಾಡ್ಕೊತಾರೆ. ಸೊ ನಾನು ಕೂಡ ಅದೇ ಮಾಡ್ತಿದ್ದೆ. ಮೊದಲು ಅನ್ನ ಸಾರು ಮಾಡಿಬಿಟ್ಟು ಆಮೇಲೆ ದೋಸೆ ಹಾಕ್ಕೊಳ್ಳೋಣ ಅಂತ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ನನ್ನ ಮಗಳು ನೋಡಿ ಹೆಂಗೆ ಹಠ ಮಾಡ್ತಾವಳೆ ಅಂತ. ಇವತ್ತು ನಾನು ಸ್ಕೂಲ್ಗೆ ಹೋಗಲ್ಲ, ನಮಗೆ ಇವತ್ತು ಕೂಡ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕಂತೆ. ನಾನು ಹೋಗಲ್ಲ ಸ್ಕೂಲ್ಗೆ, ನನಗೆ ಹೊಸ ಬಟ್ಟೆನೇ ಹಾಕ್ಕೋಬೇಕು ಅಂತೇಳಿ ಹಠ ಮಾಡ್ತಾಯಿದ್ಲು. ಇಲ್ಲಮ್ಮ ಇವತ್ತು ಹೋಗಬೇಕು, ಹೊಸ ವರ್ಷದ ಮೊದಲನೇ ದಿನ ಅಲ್ವಾ, ಇಲ್ಲಾಂದರೆ ಸ್ಕೂಲಲ್ಲಿ ಹೊಡಿತಾರೆ ಅಂತ ನಾನು ಹೇಳ್ತಾ ಇದ್ದೆ. ಅಡುಗೆ ಎಲ್ಲ ಮಾಡಾದಮೇಲೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟೆ. ಇನ್ನು ಅತ್ತೆಯವರು ಹೂವೆಲ್ಲ ಕಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ಇವಾಗ ಪೂಜೆ ಮಾಡಿಬಿಟ್ಟು ಇನ್ನು ಮಾಲೆ ಹಾಕಕ್ಕೆ ಹೋಗ್ತಾರೆ ಅವರು. ನಮ್ಮ ಮನೆಯಲ್ಲಿ ಯಾರಾದರೂ ಅಷ್ಟೇ ಮನೆಯಲ್ಲಿ ಮಾಲೆ ಹಾಕಿದಾಗ ಈ ರೀತಿ ದೊಡ್ಡ ದೀಪ ಹಚ್ಬಿಡ್ತಾರೆ. ಅದು ದಿನ ಎಲ್ಲ ಅದೇ ರೀತಿ ಉರಿತಾ ಇರಬೇಕಂತೆ ದೀಪ. ಇನ್ನು ಅವ್ರು ಮಾಲೆ ತೆಗ್ದಾಕುವರೆಗೂ ಕೂಡ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ. ಇನ್ನು ಪೂಜೆ ಕೂಡ ಮಾಡಾಯಿತು, ಅವರು ಇವಾಗ ಮಾಲೆ ಹಾಕಕ್ಕೆ ಹೋದರು. ಇನ್ನು ದಿಶಿತಾನ ಸ್ಕೂಲ್ಗೆ ರೆಡಿ ಮಾಡಬೇಕು. ಹೇಳಿದ್ನಲ್ಲ ಆವಾಗಲೇ, ಇವತ್ತು ಕೂಡ ಅವಳಿಗೆ ಸ್ಕೂಲ್ ಡ್ರೆಸ್ಸೇ ಹೇಳಿದ್ರು ಅಂತ. ಇನ್ನು ಅದರಿಂದ ಸ್ವಲ್ಪ ಬೇಗನೆ ಇವತ್ತು ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಹೊಸ ಬಟ್ಟೆ ಹಾಕಿದ್ದೆ. ಅವಳು ಕೂಡ ಖುಷಿ ಪಡ್ತಾಳೆ ಅಂತ. ಮಕ್ಳು ಖುಷಿನೇ ಎಲ್ಲ ನಮಗೂ ಕೂಡ ಬೇಕಾಗಿರೋದು. ಸೊ ಅದರಿಂದ ಈ ರೀತಿ ರೆಡಿ ಮಾಡಿ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದು ಅದಾದಮೇಲೆ ಅವಳನ್ನ ಮತ್ತೆ ಸ್ಕೂಲ್ ಡ್ರೆಸ್ ಹಾಕಿ ಸ್ಕೂಲ್ಗೆ ಕಳಿಸ್ಬಿಟ್ಟಾಯಿತು. ಇವತ್ತಿನ ತಿಂಡಿಗೆ ಅಂತ ಇಕ್ಕಿದವ್ರೆ ಕಾಳು ಸಾರು, ಅನ್ನ, ದೋಸೆ ಮತ್ತು ಸ್ವಲ್ಪ ಸ್ವೀಟಾಗಿ ಗುಲಾಬ್ ಜಾಮೂನ್ ಮಾಡಿದ್ದೆ. ನಾನು ಕೂಡ ಈ ಕೆಲಸಗಳೆಲ್ಲ ಆದಮೇಲೆ ಇವಾಗ ಸ್ವಲ್ಪ ರೆಡಿಯಾಗಿ ತಿಂಡಿ ತಿನ್ನೋಣ ಅಂತ ಬಂದೆ. ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿಂಡಿ ತಿನ್ನಬೇಕು ಇವಾಗ. ಇಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಎಲ್ಲರಿಗೂ ಬಾಯ್.